ಎಲ್ಲ ಆತ್ಮೀಯ ನನ್ನ ಮುಸ್ಲಿಂ ಸಮುದಾಯದ ಬಂಧುಗಳೇ, ಬಹುಶಃ ಒಂದು ಸೀರಿಯಸ್ ಆಗಿರುವಂಥ ಒಂದು ಸಮಸ್ಯೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್. ಏನು ಒಂದು ಕೇಂದ್ರ ಸರ್ಕಾರ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ತರಲು ಉದ್ದೇಶಿಸಿದೆ ಅಥವಾ ತರ್ತಾ ಇದೆ, ಅದು ಯಾವ ರೀತಿ ಮುಸ್ಲಿಂ ಸಮುದಾಯದ ವಕ್ಫ್ ಅಧೀನದಲ್ಲಿರುವಂತಹ ವಕ್ಫ್ ಸಂಪತ್ತಿನ ಮೇಲೆ ಪ್ರಭಾವ ಬೀರುವಂತಹ ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಬಹುಶಃ ನಾವು ಇದ್ದೇವೆ ಅಂತ ಹೇಳಲು ಬಯಸ್ತೇವೆ. ಇದರಲ್ಲಿ ಬಹಳ ಒಂದು ಸೀರಿಯಸ್ ಆಗಿರುವಂಥ ಒಂದು ದೊಡ್ಡ ವಿಚಾರ ಏನಂತ ಹೇಳಿದರೆ, ಬಹುಶಃ ಬಾಬರಿ ಮಸೀದಿಯ ಧ್ವಂಸದಿಂದ ಮುಸ್ಲಿಂ ಸಮುದಾಯ ಪಾಠವನ್ನು ಕಲಿಯದೇ ಇದ್ದುದರ ಎರಡನೇ ಅಂಗವಾಗಿ ಇವತ್ತು ವಕ್ಫ್ ಪ್ರಾಪರ್ಟಿಗಳ ಮೇಲೆ ಸಂಘ ಪರಿವಾರ ಪ್ರಾಯೋಜಿತ ಕೇಂದ್ರ ಸರ್ಕಾರವು ತನ್ನ ಕಣ್ಣನ್ನು ಬೀರಿದೆ ಹಾಗೂ ಈ ಒಂದು ಸಂಪತ್ತನ್ನು ತನ್ನ ಕೈಯೊಳಗೆ ಸೇರಿಸಿಕೊಳ್ಳುವ ಒಂದು ದೊಡ್ಡದೊಂದು ತವಕದಲ್ಲಿ ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ತರಲು ಉದ್ದೇಶಿಸಿದೆ. ಅದು ಬಹುಶಃ ಇವಾಗಲೇ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಇದರ ಬಗ್ಗೆ ಅಂಗೀಕಾರವು ಕೂಡ ದೊರೆತಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಏನನ್ನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಅಂತ ಹೇಳಿದರೆ, ಅವತ್ತು ನಾವು ಬಹುಶಃ ಈ ವಕ್ಫ್ ವಿಚಾರವಾಗಿ ಹಲವಾರು ವರ್ಷಗಳಿಂದ ವಕ್ಫ್ ಪ್ರಾಪರ್ಟಿಯನ್ನು ಸರಿಪಡಿಸಬೇಕು, ವಕ್ಫ್ನಲ್ಲಿರುವ ವ್ಯವಹಾರಗಳನ್ನು ಅಳೆದು ತೂಗಿ ಅದನ್ನು ಒಂದು ಸಿಸ್ಟಮ್ಯಾಟಿಕಲ್ ಫ್ರೇಮ್ವರ್ಕ್ ಒಳಗೆ ತರಬೇಕು ಎಂದು ಬಹಳ ವರ್ಷಗಳಿಂದ ಕೂಗಿದ್ದು. ಆದರೆ ಅವತ್ತು ನಾವು ಯಾರು ಇದರ ಬಗ್ಗೆ ಗಹನವಾದ ಚಿಂತೆಯೇ ಅಥವಾ ಕೂಲಂಕುಷವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿಳಂಬ ಮಾಡಿದ್ದು. ಅದರ ವಿಸ್ತೃತ ಭಾಗವಾಗಿ ಇವತ್ತು ಏನೆಲ್ಲ ಸಮಸ್ಯೆಗಳು ನಡೀತಾ ಇದೆ ನಮಗೆಲ್ಲರಿಗೂ ಗೊತ್ತು. ಈ ವಕ್ಫ್ ವಿಚಾರ, ವಕ್ಫ್ ಸಮಸ್ಯೆ ಇವತ್ತು ನಿನ್ನೆಯದಲ್ಲ, ಹಲವಾರು ವರ್ಷಗಳಿಂದ ಈ ಒಂದು ಸಮಸ್ಯೆ ನಮ್ಮೆಲ್ಲರ ಮುಂದೆ ಇದೆ. ಅವತ್ತು ನಮ್ಮವರು ಯಾರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡದೆ ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ವಕ್ಫ್ ಪ್ರಾಪರ್ಟಿಗಳು ಇಂತಹ ಒಂದು ಕಷ್ಟದ ಸಂದರ್ಭವನ್ನು ಎದುರಿಸುವಂಥ ಒಂದು ಸನ್ನಿವೇಶಕ್ಕೆ ನಾವು ಸೇರಿಕೊಂಡಿದ್ದೇವೆ ಅಥವಾ ಬಂದಿದ್ದೇವೆ. ಇನ್ನೂ ಕೂಡ ಮುಸ್ಲಿಂ ಸಮುದಾಯ ನಮ್ಮ ನೇತಾರರು, ಉಲಮಾಗಳು, ರಾಜಕೀಯ ನಾಯಕರುಗಳನ್ನು ಸೇರಿಸಿಕೊಂಡು ಸಂಘ ಸಂಸ್ಥೆಗಳು, ಮಸೀದಿ ಅಥವಾ ಜಮಾತ್ ಮೊಹಲ್ಲಾ ಇದರ ನಾಯಕತ್ವವನ್ನು ಸೇರಿಕೊಂಡು ಒಂದಾಗಿ ಸಮುದಾಯಕ್ಕೆ ಬಂದಿರುವಂತಹ ಈ ಒಂದು ದೊಡ್ಡದಾದ ಸಮಸ್ಯೆಯ ಅರಿವನ್ನು ಕೇಂದ್ರದ ಸರ್ಕಾರಕ್ಕೆ, ಕೇಂದ್ರದ ಸಚಿವರುಗಳಿಗೆ, ಯಾವುದೆಲ್ಲ ವಕ್ಫ್ ರಿಲೇಟೆಡ್ ಅಧಿಕಾರಿಗಳಿದ್ದಾರೆ ಅವರಿಗೆ ಇದನ್ನು ಮನದಟ್ಟು ಮಾಡಿಕೊಡುವಂಥ ಒಂದು ಅಗತ್ಯ ಈ ಸಂದರ್ಭಕ್ಕೆ ಇದೆ ಅಂತ ನಾನು ಹೇಳಲು ಇಚ್ಛೆ ಪಡ್ತೇನೆ. ನೋಡಿ, ನಾವು ಯಾವತ್ತೂ ಈ ಸಂಘ ಪರಿವಾರ ನಮ್ಮನ್ನು ಬ್ಯುಸಿ ಇಡುವಂಥ ಶೆಡ್ಯೂಲ್ಗಳನ್ನು ಕೊಡ್ತಾ ಇದೆ ನಮಗೆ. ನಾವು ಬ್ಯುಸಿಯಾಗಿರಬೇಕು, ನಾವು ಪ್ರತಿಭಟನೆ ಮಾಡ್ತಾ ಇರಬೇಕು, ನಾವು ನಮ್ಮ ಹಕ್ಕಿಗಾಗಿ ಹಾತೊರೆಯುವಂತಹ ಒಂದು ಸಂದರ್ಭ. ಇದರಲ್ಲಿ ಅವರು ಬಹುಶಃ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ ಎಲ್ಲ ವಿಚಾರಗಳಲ್ಲಿ. ಇದಕ್ಕೆ ತಪ್ಪು ಯಾರು ಈ ಒಂದು ಸಮಸ್ಯೆಗಳನ್ನು ಉಂಟು ಮಾಡುವಲ್ಲಿ ಕಾರಣಕರ್ತರು ಯಾರು? ನಮ್ಮ ತಪ್ಪುಗಳು ಬಹುಶಃ ಕೆಲವೊಮ್ಮೆ ಅವರಿಗೆ ಅವರು ಉದ್ದೇಶಿಸಿದ ರೀತಿಯಲ್ಲಿ ಸಾಗುವಂತೆ ಮಾಡಲು ಅವರಿಗೆ ಸಹಕಾರಿಯಾಗ್ತಾ ಇದೆ ಎಂಬುದು ಕೂಡ ಒಂದು ಕಳವಳಕಾರಿ ವಿಷಯ. ನಾವು ಅರ್ಥ ಮಾಡಿಕೊಳ್ಳದಂಥ ಕೆಲವು ಸಂದರ್ಭಗಳು ಇದು. ನಾವು ಇನ್ನಷ್ಟು ಎಚ್ಚೆತ್ತುಕೊಳ್ಳದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ವಕ್ಫ್ ಎಂಬುದು ಕೂಡ ಬಾಬರಿ ಮಸೀದಿ ಥರ ಒಂದು ನ್ಯಾಯ ಮರೀಚಿಕೆಯಾಗುವಂಥ ಸಂದರ್ಭಗಳು ನಮ್ಮ ಮುಂದೆ ಕಾಣಬಹುದು. ಸೊ ನನ್ನ ಎಲ್ಲ ವಿನಂತಿ ಏನಂತ ಹೇಳಿದರೆ, ಎಲ್ಲ ಸಮಾಜ ಬಾಂಧವರಲ್ಲಿ, ಮುಸ್ಲಿಂ ನಾಯಕರಲ್ಲಿ, ಉಲಮಾ ಶಿರೋಮಣಿಗಳಲ್ಲಿ, ಸಂಘ ಸಂಸ್ಥೆ ಜಮಾತ್ ಪದಾಧಿಕಾರಿಗಳಲ್ಲಿ ಎಲ್ಲರೂ ಒಂದು ಸೇರಿ ಒಂದು ಸೂಕ್ತ ನಿರ್ಣಯವನ್ನು ತೆಗೆದುಕೊಂಡು ಇದರ ಸೀರಿಯಸ್ನೆಸ್, ಈ ವಕ್ಫ್ ಪ್ರಾಪರ್ಟಿ ಮುಸ್ಲಿಂ ಸಮುದಾಯದ ಬೆಳವಣಿಗೆಗೆ ಯಾಕೆ ಅತಿ ಅಗತ್ಯ, ಈ ಒಂದು ವಕ್ಫ್ ಪ್ರಾಪರ್ಟಿಯಿಂದಾಗಿ ಬರುವಂತಹ ಏನು ಆದಾಯಗಳು ಯಾವ ರೀತಿಯನ್ನು ವಿನಿಯೋಗಿಸಿಕೊಂಡು ದೇಶದ ಹಾಗೂ ಸಮುದಾಯದ ಅಭಿವೃದ್ಧಿಯನ್ನು ಮಾಡಬಹುದು, ಜೊತೆಗೆ
ಸಾಮಾಜಿಕವಾಗಿ ಬೆಳವಣಿಗೆಯನ್ನು ಹೇಗೆ ಹೊಂದಬಹುದು ಎಂಬುದನ್ನು ಮನವರಿಕೆಯನ್ನು ಮಾಡಿಕೊಳ್ಳುವ ಅಗತ್ಯತೆ ಕಂಡು ಬರ್ತಾ ಇದೆ. ನಾವು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವುದೋ ಪ್ರತಿಭಟನೆ ಮಾಡುವುದೋ ಎಂಬುದನ್ನು ಕೆಲವರು ನಿನ್ನೆ ಕೇಳ್ತಾ ಇದ್ದರು. ಆ ವಿಚಾರಗಳನ್ನು ತೀರ್ಮಾನಿಸುವುದಕ್ಕಿಂತ ಮುಂಚೆ ಒಂದು ವ್ಯವಸ್ಥಿತವಾದಂಥ ನಾಯಕತ್ವವನ್ನು ಮಾಡಿಕೊಂಡು ಈ ವಿಚಾರವನ್ನು ಕೇಂದ್ರದ ಗಮನಕ್ಕೆ ತರಬೇಕಾದ ಅಗತ್ಯ ಕೂಡ ನಮಗೆ ಇದೆ. ಎಲ್ಲರೂ ಒಂದಾದರೆ, ಒಗ್ಗಟ್ಟಾದರೆ ಮಾತ್ರ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹುಡುಕಬಹುದು. ಹೊರತು ನಮ್ಮೊಳಗಿರೋ ಭಿನ್ನಾಭಿಪ್ರಾಯವನ್ನು ಸರಿಪಡಿಸದೆ ನಾವಾಗಿಯೇ ಇತರರ ಸಂಘ ಪರಿವಾರದ ಇಂತಹ ಕೆಡ್ಡಗಳಿಗೆ ಬಿದ್ದು ಅವರಿಗೆ ಆಹಾರವಾಗುವುದಕ್ಕಿಂತ ನಮ್ಮೊಳಗಿರುವಂಥ ವಿಷಯಗಳನ್ನು ಮರೆತು ಇದರಲ್ಲಿ ಒಗ್ಗಟ್ಟಾಗಿ ನಾವು ನಿಲ್ಲಬೇಕಾದ ಅಗತ್ಯ ಈ ಕಾಲದ ಬೇಡಿಕೆಯಾಗಿದೆ ಎಂಬುದನ್ನು ಸರ್ವ ಮುಸ್ಲಿಂ ಬಾಂಧವರಲ್ಲಿ, ಇತರ ಧರ್ಮೀಯ ನಾಯಕರಲ್ಲಿ ಹಾಗೂ ಇತರ ಧರ್ಮದ ಸಮಾಜ ಬಾಂಧವರೊಂದಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ವಕ್ಫ್ ಏನು ಅಮೆಂಡ್ಮೆಂಟ್ ಬಿಲ್ಲನ್ನು ಕೇಂದ್ರ ಸರ್ಕಾರ ತರಲಿಕ್ಕೆ ಉದ್ದೇಶಿಸಿದೆ, ಅದಕ್ಕೆ ನಮ್ಮ ವಿರೋಧವಿದೆ. ನಾವು ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ವಿರೋಧಿಸುತ್ತೇವೆ. ಸರ್ಕಾರ ಈ ಒಂದು ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲಿಸಿ ಇದನ್ನು ಹಿಂಪಡೆಯಬೇಕು ಎಂಬುದು ನಮ್ಮೆಲ್ಲರ ಒಕ್ಕರಲ ಬೇಡಿಕೆ ಕೂಡ ಆಗಿದೆ. ಇದಕ್ಕೆ ಮುಸ್ಲಿಂ ಸಮುದಾಯ ಒಂದಾಗಿ ನಿಲ್ಲಲಿದೆ ಎಂಬ ಆಶಯದೊಂದಿಗೆ ನನ್ನ 2 ಸಂದೇಶವನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್.